ಅಧ್ವಾನ ಎದ್ದೋಗಿದೆ ದಾಬಸ್ಪೇಟೆಯ ಸೋಂಪುರ ಬಸ್ ನಿಲ್ದಾಣ. ಸುಸರ್ಜಿತ ಬಸ್ ನಿಲ್ದಾಣವಿಲ್ಲದೆ ಪ್ರಯಾಣಿಕರ ಪರದಾಟ. ತುಮಕೂರು ಹಾಗೂ ಬೆಂಗಳೂರು ಸಂಪರ್ಕಿಸುವ ಹೃದಯ ಭಾಗದಲ್ಲಿರುವ ದಾಬಸ್ಪೇಟೆ ಸಮೀಪದ ಸೋಂಪುರ ಸರ್ಕಾರಿ ಬಸ್ ನಿಲ್ದಾಣದ ಸ್ಥಿತಿ ದಿನೇ ದಿನೇ ಹದಗೆಡ್ತಾ ಇದ್ದು, ಬಸ್ ನಿಲ್ದಾಣದಲ್ಲಿ ಮೂಲ ಸೌಕರ್ಯದ ಕೊರತೆ ಎದ್ದು ಕಾಣ್ತಾ ಇದೆ. ಶೌಚಾಲಯ, ಕುಡಿಯುವ ನೀರು, ಸ್ವಚ್ಛತೆ ಸಮಸ್ಯೆಯಿಂದ ದಿನನಿತ್ಯ ಸಾರ್ವಜನಿಕರು, ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೌದು, ಸೋಂಪುರ ಬಸ್ ನಿಲ್ದಾಣ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದ ಹತ್ತಿರದಲ್ಲಿದೆ. ದಿನನಿತ್ಯ ಈ ಮಾರ್ಗದಿಂದ ದೇವನಹಳ್ಳಿ, ಬೆಂಗಳೂರು ಕಡೆಗೆ ನೂರಾರು ಜನರು ಸಂಚರಿಸುತ್ತಾರೆ. ಆದರೆ ಈ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಕುಳಿತುಕೊಳ್ಳಲು ಅಗತ್ಯ ಆಸನದ ವ್ಯವಸ್ಥೆಯೇ ಇಲ್ಲ. ಇನ್ನು ಬಸ್ಗಾಗಿ ಕಾಯುವ ಪ್ರಯಾಣಿಕರು ಗಂಟೆಗಟ್ಟಲೆ ನಿಂತು ಮಳೆ ಬಿಸಿಲೆನ್ನದೆ ಕಾಯುವಂತಾಗಿದೆ. ಇನ್ನು ಬಸ್ ನಿಲ್ದಾಣದ ಕಟ್ಟಡವೂ ಸಹ ಬಿರುಕು ಬಿಟ್ಟಿದ್ದು ಈಗ್ಲೋ ಆಗ್ಲೋ ಬೀಳುವ ಹಂತದಲ್ಲಿದೆ. ಅಲ್ಲದೆ ರಸ್ತೆ ಕೂಡ ಕಿತ್ತು ಹೋಗಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ರೂ ಕೂಡ ಸೂಕ್ತ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಬೇಜಾರಾಗುತ್ತೆ ಸರ್, ತುಂಬ ಬೇಜಾರಾಗುತ್ತೆ. ಸುಮಾರು ನಾವು ಒಂದು ಬುದ್ಧಿ ಕಣ್ಣಾಗಿಂದ ನೋಡ್ತಾ ಇದ್ದೀವಿ ಸರ್. ಚಿಕ್ಕಮಗಳೂರಿಂದ ಬೆಂಗಳೂರೆಲ್ಲ ಹೋಗಬೇಕು ಅಂದರೆ ದಾಬಸ್ಪೇಟೆ ಬಂದು ಕಲ್ವಿ ತುಂಬ ಚೆನ್ನಾಗಿರುತ್ತೆ. ದಾಬಸ್ಪೇಟೆ ಬಂದು ನಾವು ಹೋಗ್ತಿದ್ದು ಚಿಕ್ಕಮಗಳೂರಿಂದ ನೋಡ್ತಾ ಇದ್ದೀವಿ, ಏನು ಡೆವಲಪ್ ಆಗಿದೆ ಸರ್, ಏನಿತ್ತು ಅದೇ ಥರ ಇದೆ. ಲಾಸ್ಟ್ ಒಂದು 2 ಇಯರ್ಸಲ್ಲಿ ಏನು ಸ್ವಲ್ಪ ಏನು ಮಳೆ ಅದು ಬಂದಾಗ ಸ್ವಲ್ಪ ಬಸ್ ಸ್ಟ್ಯಾಂಡಲ್ಲಿ ಸೋರುತ್ತೆ, ಸ್ವಲ್ಪ ಪ್ಲಾಸ್ಟಿಂಗು ಆ ಥರ ಮಾಡಿಸೋದು ಅಷ್ಟೇ. ಅದು ಬಿಟ್ಟರೆ ಇವತ್ತಿನವರೆಗೂ ಯಾರು ಬಂದಿದ್ದು ಮಾಡಿಲ್ಲ ಸರ್. ಹಳೆ ಕಟ್ಟಡನೇ ಇದೆಯಲ್ಲ, ಎಷ್ಟು ವರ್ಷ ಆಯ್ತು ಕಟ್ಟಡ ಕಟ್ಟಿ? ಸರ್ ನಾನು ಬುದ್ಧಿ ಕಣ್ಣಾಗಿಂದ ನೋಡ್ತಾ ಇದ್ದೀವಿ ಸರ್, ಸುಮಾರು ಒಂದು 15 ವರ್ಷದಿಂದ ನೋಡ್ತಾ ಇದ್ದೀವಿ ಇದೇ ಥರನೇ ಇದೆ. ಇದರಲ್ಲಿ ಮೇನ್ ಪ್ರಾಬ್ಲಮ್ ಅಂದರೆ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಸರ್. ಯಾರಿಗೂ ವಯಸ್ಸಾದವ್ರಿಗಂತೂ ತುಂಬ ಕಷ್ಟ ಆಗ್ಬಿಡುತ್ತೆ ಸರ್. ಇದು ಪಬ್ಲಿಕಲ್ಲಂತೂ ಇವಾಗ ಹೋಗಲ್ಲ, ಮುಂಚೆ ಅಂದರೆ ಅವಾಗ ಹೋಗ್ತಿದ್ರಣ ಗೊತ್ತಿಲ್ಲ, ಇವಾಗ ತುಂಬ ಕಷ್ಟ ಆಗ್ಬಿಡುತ್ತೆ ಸರ್ ಪಬ್ಲಿಕಲ್ಲಿ ಓಡಾಡೋದು. ಮತ್ತೆ ರಸ್ತೆನೇ ಇಲ್ವಲ್ಲ ಸುತ್ತಮುತ್ತ, ಬಸ್ ಸ್ಟ್ಯಾಂಡ್ ನೋಡಿ ಹೆಂಗಿದೆ ಇದು? ಹೌದು ಸರ್, ಸುಮಾರು ವರ್ಷ ಆಗ್ಬಿಟ್ಟಿದೆ ಸರ್. ಇದು ಕಾಂಕ್ರೀಟ್ ಆದರೂ ಮಾಡಿಸ್ಬೋದಿತ್ತು ಇವರು, ಕಾಂಕ್ರೀಟ್ ಆದರೂ ಮಾಡಿಸಿಲ್ಲ ಇವರು, ಸುಮಾರು ವರ್ಷ ಆಗಿದೆ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಧಿಕಾರಿಗಳು ಈ ಮೂಲಕ? ಅಧಿಕಾರಿಗಳಿಗೆ ಏನು ಹೇಳ್ತೀರಾ ಸರ್? ಅಧಿಕಾರಿಗಳೇ ಇಲ್ಲ ಅನ್ಸ್ಬಿಡುತ್ತೆ ನೋಡ್ತಾ ಅಂದರೆ ಈ ಸಿಸ್ಟಮಲ್ಲಿ ಅಧಿಕಾರಿಗಳು ಇಲ್ಲ ಅಂತ ಅನ್ಸ್ಬಿಡುತ್ತೆ ನೋಡ್ತಾ ಇದ್ದೀವಿ. ಅಷ್ಟು ಬೇಜಾರಾಗುತ್ತೆ. ಎಷ್ಟು ವರ್ಷದಿಂದ ಹಿಂಗಿದೆ ಎಲ್ಲ ಇದು? ಆಯ್ತಪ್ಪ ಎಲ್ಲ ಹಿಂಗೆ ಎಲ್ಲಿ ಗೊತ್ತಿಲ್ಲ, ಚೆಕ್ ಮಾಡಿಲ್ಲ, ಎಲ್ಲ ಕೆಲವೊಬ್ಬ ಕಾಣ್ತಾ ಇದೆ. ಎಲ್ಲ ಕ್ಲಿಯರ್ ಮಾಡಿದೆ ಗೊತ್ತಾಗೋದು. ಇದು ಏನ್ ಕುಡಿಯಕ್ಕೆ ನೀರು ಇಕ್ಕಿದಾರ ಇಲ್ಲಿ? ಬಸ್ಗಳು ಕರೆಕ್ಟಾಗಿ ಬರ್ತಾ ಇದಾವ? ಇನ್ನು ಈ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದ್ದು, ಎಲ್ಲಂದ್ರಲ್ಲಿ ಕಸದ ರಾಶಿಯೇ ಬಿದ್ದಿದೆ. ಮಳೆಗಾಲ ಶುರುವಾಯಿತಂದ್ರೆ ಕೆಸರಲ್ಲಿ ಓಡಾಡಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಬೇಸಿಗೆಯಲ್ಲಿ ಧೂಳಿನಿಂದ ಕೂಡಿದ್ದು ಪ್ರಯಾಣಿಕರಲ್ಲಿ ಅನಾರೋಗ್ಯದ ಭೀತಿ ಶುರುವಾಗಿದೆ. ಅಲ್ಲದೆ ರಾತ್ರಿಯಾಗ್ತಿದ್ದಂತೆ ಪಡ್ಡೆ ಹುಡುಗರು ಕುಳಿತು ಮದ್ಯ ಸೇವನೆ ಸೇರಿದಂತೆ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದು ಸಾರ್ವಜನಿಕರಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲೇ ಇಡೀ ಭಾರತದಲ್ಲೇ ನಂಬರ್ 1 ಇಂಡಸ್ಟ್ರಿ ಅಂತ ಹೇಳ್ತಾರೆ. ಸಾಲದಿಂದ ಇದು ಸುಮಾರು ಚಿತ್ರದುರ್ಗ, ಬಳ್ಳಾರಿ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ತಲುಪುವಂಥ ಒಂದು ಸರ್ಕಲ್ ಇದು, ಮೈನ್ ಸರ್ಕಲ್ ಜಂಕ್ಷನ್. ಏನಾಗ್ಬಿಟ್ಟಿದೆ, ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲ. ನಮ್ಮ ಏನು ಸೋಂಪುರ ಹೋಗ್ಲಿ KSRTC ಬಸ್ ಸ್ಟ್ಯಾಂಡಲ್ಲಿ ಮೂಲಭೂತ ಸೌಕರ್ಯ ಅದನ್ನ ಮರ್ತ್ಕೊಂಡೇ ಬಿಟ್ಟಿದ್ದಾರೆ ಜನ. ಸರ್, ಬೇಸಿಕ್ಕಾಗಿ ನೀವು ಎಲ್ಲ ಯೋಜನೆಗಳಿಗೆ ಕೊಟ್ಟಿದ್ದೀರಾ, ಅದಕ್ಕೆ ನಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ತಲುಪಿಸ್ತಿದ್ದೀವಿ ನಿಮಗೆ. ಆದರೆ ಬಸ್ ಸ್ಟ್ಯಾಂಡಲ್ಲಿ ಸುಮಾರು 150 ಕಿಲೋಮೀಟರ್ ದೂರದಿಂದ ಬರ್ತಕ್ಕಂಥವ್ರಿಗೆ ಸುಸಜ್ಜಿತವಾದಂಥ ಬಾತ್ರೂಮಿನ ಒಂದು ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಅಂತೂ ಮರ್ತೇ ಬಿಟ್ಟಿದ್ದಾರೆ. ಆಮೇಲೆ ಸರ್, ಇಲ್ಲಿ ಯಾರೋ ಹೊಸ ಬಂದಿರ್ತಾರೆ ದೂರದಿಂದ, ಸುಮಾರು 150ರಿಂದ 200 ಕಿಲೋಮೀಟರ್ ಬಂದು 10-20 ನಿಮಿಷ ಇಲ್ಲಿ TC ಒಂದು ಎಂಟ್ರಿ ಮಾಡ್ಕೊಳ್ಳೋಕ್ಕೆ ಗಾಡಿ ನಿಲ್ಲಿಸ್ತಾರೆ. ಅವ್ರು ಏನೋ ಹೊಟ್ಟೆ ಸಿದ್ದು, ಯಾರೋ ಒಬ್ಬರು ಶುಗರ್ ಪೇಷಂಟ್ ಇರ್ತಾರೆ, ಅಥವಾ ಏನೋ ಟ್ಯಾಬ್ಲೆಟ್ಸ್ ತಿನ್ಬೇಕಾಗುತ್ತೆ, ಅಥವಾ ಇನ್ನೊಂದು ಮತ್ತೊಂದು ಆರೋಗ್ಯದ ಹಿತದೃಷ್ಟಿಯಿಂದ ಇಲ್ಲೊಂದು ಕ್ಯಾಂಟೀನ್ ಇಲ್ಲ ಸರ್, ಒಂದು ಕ್ಯಾಂಟೀನ್ ಇಲ್ಲ. ಇಲ್ಲಿ ಮೂಲಭೂತ ಸೌಕರ್ಯ ಅನ್ನೋದನ್ನ ಮರೀಚಿಕೆ ಆಗ್ಬಿಟ್ಟಿದೆ ಸರ್. ದಯವಿಟ್ಟು ಎಲ್ಲ ಅಧಿಕಾರಿಗಳಿಗೂ ದಾಬಸ್ಪೇಟೆ ಸ್ಥಳೀಯರ ಪರವಾಗಿ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ.
ನಮ್ಮ ಏನು ಸೋಂಪುರ ಹೋಬಳಿ KSRTC ಬಸ್ ಸ್ಟ್ಯಾಂಡನ್ನ ನೀವು ಹೈಟೆಕ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಮೂಲಭೂತ ಸೌಕರ್ಯ ಕುಡಿಯ ನೀರಿನ ವ್ಯವಸ್ಥೆ, ಕ್ಯಾಂಟೀನ್ ವ್ಯವಸ್ಥೆ, ಮತ್ತೆ ಶೌಚಾಲಯದ ವ್ಯವಸ್ಥೆ, ಹಾಗೆ ನೈಟ್ ಓಡಾಡುವಂಥವ್ರಿಗೆ ಸುತ್ತ ಬೀದಿ ದೀಪದ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಈ ಮುಖಾಂತರ ಕೇಳ್ಕೊಳ್ತಿದ್ದೀವಿ. ಇಲ್ಲಿ ನಮ್ಮ ಸೋಂಪುರ ಇಂಡಸ್ಟ್ರಿಯಲ್ ಏರಿಯಾ ಅನ್ನೋದು ಏಷ್ಯಾ ಖಂಡದಲ್ಲೇ ಒಂದು ಅತಿ ದೊಡ್ಡ ಒಂದು ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಪ್ರಯಾಣಿಕರು EMC ಮತ್ತು KSRTCನ ಉಪಯೋಗಿಸ್ಕೊಂಡು ಪ್ರಯಾಣ ಮಾಡ್ತಾರೆ. ಇಲ್ಲಿನ ನಮ್ಮ ಬಸ್ ಸ್ಟ್ಯಾಂಡಿಂದು ವ್ಯವಸ್ಥೆ ಏನಾಗಿದೆ ಅಂದರೆ, ಕಳೆದ ಒಂದು 2.5 ವರ್ಷದಿಂದ ಇಲ್ಲಿ ಸರಿಯಾಗಿ ಬಸ್ ಸ್ಟ್ಯಾಂಡಲ್ಲಿ ಶೌಚಾಲಯ ಇಲ್ಲ. ಅಟ್ಲೀಸ್ಟು ರಾತ್ರಿ ಇಲ್ಲಿ ಹಾಲ್ಟ್ ಆಗಿರೋಂಥ ಬಸ್ ಡ್ರೈವರ್ಗಳಿಗೆ, ಕಂಡಕ್ಟರ್ಗಳಿಗೆ ಮುಖ ತೊಳೆಯೋಕ್ಕೆ ಒಂದು ನೀರಿಲ್ಲ. ಆ ಬಸ್ ಸ್ಟ್ಯಾಂಡಲ್ಲಿ ನಾನಾ ರೀತಿ ಅಕ್ರಮ ಚಟುವಟಿಕೆ ನಡೀತವೆ ರಾತ್ರಿ ಆದರೆ. ಇಲ್ಲಿ ಹೇಳೋದಿಲ್ಲ. ನಾವು ಇದ್ರ ಬಗ್ಗೆ ಸುಮಾರು ಹೋರಾಟ ಮಾಡಿದ್ದೀವಿ, ಸುಮಾರು ಸರಿ ಸ್ಟ್ರೈಕ್ ಮಾಡಿದ್ದೀವಿ, ಧರಣಿ ಮಾಡಿ ಬಸ್ ಸ್ಟ್ಯಾಂಡಲ್ಲಿ ಮಲಗಿ ದಿನಗಟ್ಟಲೆ ಇಲ್ಲೆಲ್ಲ ಅಹೋರಾತ್ರಿ ಧರಣಿ ಕೂಡ ಮಾಡಿದ್ದೀವಿ. ಜನಪ್ರತಿನಿಧಿಗಳಿಗೆ ನಾವು ಪ್ರತಿ ಸರಿನೂ ಅಹವಾಲು ಕಳಿಸಿದ್ದೀವಿ, ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಒಟ್ನಲ್ಲಿ ಪ್ರಮುಖ ಬಸ್ ನಿಲ್ದಾಣವಾಗಿದ್ರೂ ಸೋಂಪುರ ಬಸ್ ನಿಲ್ದಾಣ ನಿರ್ಲಕ್ಷ್ಯಕ್ಕೆ ಗುರಿಯಾಗಿದ್ದು, ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂಬುದು ಪ್ರಯಾಣಿಕರ ಆಗ್ರಹ ಆಗಿದೆ. ಭರತ್, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.